ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ನಲ್ಲಿ ನಿಧಾನಕ್ಕೆ ಪರಿಸ್ಥಿತಿ ಹತೋಟಿಗೆ ಬರ್ತಾ ಇದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅಮೆರಿಕದ ಸಹಾಯ ಸದ್ಯಕ್ಕೆ ಬರೋದಿಲ್ಲ ಅನ್ನೋದು ಗೊತ್ತಾದ ನಂತರ ತೆಹರಾನ್ನಲ್ಲಿನ ಪ್ರತಿಭಟನೆಗಳು ಕಡಿಮೆ ಆಗಿವೆ. ಶುಕ್ರವಾರ ಅಲ್ಲಿ ಒಂದಷ್ಟು ಅಂಗಡಿಗಳನ್ನು ತೆರೆಯಲಾಗಿತ್ತು, ಮಸೀದಿಗಳಲ್ಲಿ ಪ್ರಾರ್ಥನೆಗಳು ನಡೆದವು ಅಂತ ಒಂದಷ್ಟು ಮಾಧ್ಯಮಗಳ ವರದಿಗಳು ಹೇಳ್ತಾ ಇವೆ. ಆದರೆ ಅಲ್ಲಿನ ಗಲಭೆಗಳು ಸಂಪೂರ್ಣವಾಗಿ ಇನ್ನೂ ಶಾಂತವಾಗಿಲ್ಲ. ಈ ನಡುವೆ ಪಾಕಿಸ್ತಾನದ ಕರಾಚಿಯಲ್ಲಿ ಶುಕ್ರವಾರ ಇದ್ದಕ್ಕಿದ್ದ ಹಾಗೆ ಕಂಟೈನರ್ಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ಸುಮಾರು 20ಕ್ಕೂ ಹೆಚ್ಚು ಕಂಟೈನರ್ಗಳು ಸುಟ್ಟು ಹೋಗಿವೆ. ಆ ಪೈಕಿ ಒಂದಷ್ಟು ಕಂಟೈನರ್ಗಳಲ್ಲಿ ಇರಾನಿಗೆ ಕಳುಹಿಸೋದಿಕ್ಕೆ ಅಂತ ಬಂದಿದ್ದ ಆಯುಧಗಳಿದ್ವು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅದರಲ್ಲಿ ಲಿಥಿಯಂ ಬ್ಯಾಟರಿಗಳಿದ್ವು ಅಂತ ಮತ್ತೆ ಕೆಲವರು ಹೇಳಿದ್ರೆ, ಇಲ್ಲಪ್ಪ ಬಟ್ಟೆ ಇತ್ತು, ಕಂಟೈನರ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದ್ದಕ್ಕೆ ಬೆಂಕಿ ಹತ್ಕೊಳ್ತು ಅಂತ ಒಂದಷ್ಟು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾದ್ರೆ ಕರಾಚಿಯಲ್ಲಿ ಏನಾಯ್ತು? ಪಾಕಿಸ್ತಾನ ಇರಾನ್ನಲ್ಲಿ ಆಕ್ಟಿವ್ ಆಗಿಟ್ಟಿರೋ ಉಗ್ರ ಸಂಘಟನೆಗಳು ಯಾವುವು? ಈ ಸಂಘರ್ಷದಲ್ಲಿ ಪಾಕಿಸ್ತಾನದ ಪಾತ್ರ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಮೇಲೆ ಅಮೆರಿಕ, ಇಸ್ರೇಲ್ಗಳು ದಾಳಿ ಮಾಡಿಬಿಡುತ್ತವೆ ಮತ್ತು ಮಧ್ಯಪ್ರಾಚ್ಯ ಉದ್ವಿಗ್ನಗೊಂಡು ಇಂಧನ ಜಗತ್ತಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ ಅನ್ನೋ ಆತಂಕ ತಾತ್ಕಾಲಿಕವಾಗಿ ದೂರ ಆಗಿದೆ. ಹಾಗೆ ತೆಹರಾನ್ನಲ್ಲಿ ಒಂದಷ್ಟು ಮಟ್ಟಿಗೆ ಪರಿಸ್ಥಿತಿ ಹತೋಟಿಗೆ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ಇನ್ನಿತರ ಪ್ರಾವಿನ್ಸ್ಗಳಲ್ಲಿ ಇನ್ನೂ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ಹಾಗೆ ಇದೆ. ಇದುವರೆಗೆ ಅಲ್ಲಿ ಸುಮಾರು 3,500ಕ್ಕೂ ಅಧಿಕ ಜನ ಪ್ರತಿಭಟನೆಗಳಲ್ಲಿ ಸಾವಿಗೀಡಾಗಿದ್ದಾರೆ. 400 ಚಿಕ್ಕ ಪುಟ್ಟ ಆಸ್ಪತ್ರೆಗಳು, 106 ಆಂಬ್ಯುಲೆನ್ಸ್ಗಳು, 71 ಅಗ್ನಿಶಾಮಕ ವಾಹನಗಳು, 50 ಎಮರ್ಜೆನ್ಸಿ ವಾಹನಗಳು ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಬಲಿಯಾಗಿವೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆ 350 ಮಸೀದಿಗಳು, 126 ಪ್ರೇಯರ್ ಹಾಲುಗಳು, 20 ಇನ್ನಿತರ ಧಾರ್ಮಿಕ ಸ್ಥಳಗಳು, ಶುಕ್ರವಾರದ ಪ್ರಾರ್ಥನೆಗಳನ್ನು ಮಾಡಿಸೋ ಪ್ರೇಯರ್ ಲೀಡರ್ಗಳಿಗೆ ಸೇರಿದ ಸುಮಾರು 80 ಮನೆಗಳನ್ನು ಕೂಡ ಪ್ರತಿಭಟನಾಕಾರರು ನಾಶ ಮಾಡಿದ್ದಾರೆ ಅಂತ ಖತಾಮಿ ಅನ್ನುವ ಹಿರಿಯ ಶಿಯಾ ಮುಖಂಡನ ಹೇಳಿಕೆಯನ್ನ ಉಲ್ಲೇಖಿಸಿ ದ ವೀಕ್ ವರದಿ ಮಾಡಿದೆ. ಇನ್ನು ಈ ಪ್ರತಿಭಟನೆಗಳಲ್ಲಿ ವಿದೇಶಿ ಉಗ್ರರ ಕೈವಾಡ ಇದೆ ಅಂತ ಇರಾನ್ ಆರೋಪ ಮಾಡ್ತಾ ಇದ್ರೆ, ಇರಾನ್ ಇರಾಕ್ ಹಾಗೂ ಸಿರಿಯಾಗಳಲ್ಲಿ ಕೆಲಸ ಮಾಡೋ ತನ್ನ ಶ್ಯಾಡೋ ಸಂಘಟನೆಗಳನ್ನ ಕರೆಸಿಕೊಂಡು ಶಾಂತಿಯುತ ಪ್ರತಿಭಟನಾಕಾರರ ಮೇಲೆ ದಾಳಿ ಮಾಡಿಸ್ತು. ಜನರ ಸಾವಿಗೆ ಇದು ಕಾರಣ ಆಯಿತು ಅಂತ ಪ್ರತಿಭಟನೆಗಳನ್ನ ಬೆಂಬಲಿಸೋ ಜನ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಇರಾನ್ನಲ್ಲಿ ಆಡಳಿತ ಬದಲಾದರೆ ಮುಲ್ಲಾಗಳು ಇರಾನ್ನಿಂದ ಹೊರಹೋಗುವ ಸಂದರ್ಭ ಬಂದರೆ ತಾನು ಇರಾನಿನ ಮಧ್ಯಂತರ ಸರ್ಕಾರದ ನಾಯಕನಾಗೋದಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಅಲ್ಲಿನ ಮಾಜಿ ರಾಜನ ಮಗ ರೇಜಾ ಶಾ ಪೆಹಲವಿಗೆ ಸ್ವಲ್ಪ ನಿರಾಶೆ ಆದಂತೆ ಕಾಣ್ತಾ ಇದೆ. ಇಷ್ಟಾದರೂ ಮತ್ತೆ ಇರಾನ್ನಲ್ಲಿ ಪ್ರತಿಭಟನೆಗಳು ಆರಂಭ ಆಗುತ್ತವೆ, ಅಮೆರಿಕ ಅಲ್ಲಿ ಪ್ರತಿಭಟನಾಕಾರರಿಗೆ ಸಹಾಯ ಮಾಡುತ್ತೆ ಅಂತ ರೇಜಾ ಹೇಳ್ತಲೇ ಇದ್ದಾರೆ. ಇನ್ನು ಭಾರತ ಇರಾನ್ನಲ್ಲಿದ್ದ ತನ್ನ ನಾಗರಿಕರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಶುರು ಮಾಡಿದೆ. ಅಲ್ಲಿ ಸುಮಾರು 9,000 ಮಂದಿ ಭಾರತೀಯರಿದ್ದಾರೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳೇ ಇದ್ದಾರೆ. ಅದರಲ್ಲೂ ಕಾಶ್ಮೀರದಿಂದ ಹೋದವರ ಸಂಖ್ಯೆ ಹೆಚ್ಚಿದೆ. ಅವರನ್ನ ಕರ್ಕೊಂಡು ಬರಲಾಗ್ತಾ ಇದೆ. ಸ್ನೇಹಿತರೆ, ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. 7 ಸ್ಯಾಂಡ್ಸ್ ಟೂರಿಸಂ ಇದೇ ಫೆಬ್ರವರಿ 15ಕ್ಕೆ ಪುರಿ ಜಗನ್ನಾಥ ಯಾತ್ರೆಯನ್ನ ಆಯೋಜಿಸಿದೆ. ಈ ಟೂರ್ 3 ರಾತ್ರಿ ಹಾಗೂ 4 ದಿನಗಳದ್ದಾಗಿರುತ್ತೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, AC ಟ್ರಾನ್ಸ್ಪೋರ್ಟೇಷನ್, ಎಂಟ್ರಿ ಟಿಕೆಟ್ಸ್ ಹಾಗೂ ಊಟದ ವ್ಯವಸ್ಥೆಯ ಜೊತೆಗೆ 24x7 ಟೂರ್ ಮ್ಯಾನೇಜರ್ ಕೂಡ ನಿಮ್ಮ ಜೊತೆ ಇರ್ತಾರೆ. ಈ ಪ್ರವಾಸದಲ್ಲಿ ಪುರಿ ಜಗನ್ನಾಥ, ಕೋನಾರ್ಕ್, ಬಿರಾಜ್ದೇವಿ ಶಕ್ತಿಪೀಠ, ಭುವನೇಶ್ವರ್, ದೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿಯ ಜೊತೆಗೆ ಕಟಕ್ ಅನ್ನು ಕೂಡ ನೋಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಈ ಟೂರ್ಗೆ 31,700 ರೂಪಾಯಿ ವೆಚ್ಚ ಆಗುತ್ತೆ. ಆಸಕ್ತರು 7022848666 7022848666 ನಂಬರಿಗೆ ಕರೆ ಮಾಡಬಹುದು. ಗೆಳೆಯರೆ, ಇದೆಲ್ಲದರ ನಡುವೆ ಪಾಕಿಸ್ತಾನದ ಕರಾಚಿ ಪೋರ್ಟ್ ಅಲ್ಲಿ ಶುಕ್ರವಾರ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡಿದೆ. ಕರಾಚಿ ಪೋರ್ಟ್ ಅಂದ್ರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಾಕಿಸ್ತಾನದ ಸಿಂಧ್ ಪ್ರಾವಿನ್ಸ್ ಅಲ್ಲಿ ಕರಾಚಿ ಇದೆ. ಅದರ ಪಕ್ಕದಲ್ಲಿ ಬಲೂಚಿಸ್ತಾನ. ಬಲೂಚ್ ಇರಾನಿನ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನು ಈ ಕರಾಚಿ ಪೋರ್ಟ್ನ ಪಕ್ಕದಲ್ಲಿ ಇನ್ನೂ ಒಂದು ಪೋರ್ಟ್ ಕೂಡ ಇದೆ. ಅದನ್ನು ಗ್ವಾದಾರ್ ಅಂತ ಕರೀತಾರೆ. ಅದು ಸಂಪೂರ್ಣವಾಗಿ ಚೈನಾದ ಹಿಡಿತದಲ್ಲಿದೆ. ಇನ್ನು ಕರಾಚಿಯಲ್ಲಿ ಪಾಕಿಸ್ತಾನದ ನೌಕಾ ನೆಲೆ ಕೂಡ ಇದೆ. ಸದ್ಯಕ್ಕಿದು ಪಾಕಿಸ್ತಾನದ ಸಮುದ್ರ ಸಂಪರ್ಕದ ಪ್ರಮುಖ ಕೊಂಡಿ. ಇನ್ನು ಈ ಪೋರ್ಟ್ ಅಲ್ಲಿ ಶುಕ್ರವಾರ ಮಧ್ಯಾಹ್ನ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಳ್ತು. ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲ್ ನಲ್ಲಿ ಉಂಟಾದ ಬೆಂಕಿ ನೋಡ್ತಿದ್ದ ಹಾಗೆ ಸುಮಾರು 20 ಕಂಟೈನರ್ಗಳನ್ನು ಸುಟ್ಟು ಹಾಕ್ತು. ಆ ಸಂದರ್ಭದಲ್ಲಿ ಕಂಟೈನರ್ಗಳ ಸಮೀಪ ಯಾರು ಇರಲಿಲ್ಲ. ಅಲ್ಲಿನ ಕೆಲಸಗಾರರು ನಮಾಜ್ ಮಾಡೋದಕ್ಕೆ ಹೋಗಿದ್ರು. ಹೀಗಾಗಿ ಅಲ್ಲಿ ಯಾವ ಸಾವು ನೋವು ಉಂಟಾಗಲಿಲ್ಲ. ಹಾಗೆ ಅಲ್ಲಿ ಯಾರೂ ಇರಲಿಲ್ಲ. ಹೀಗಾಗಿ ಬೆಂಕಿ ಹೇಗೆ ಹೊತ್ಕೊಳ್ತು ಅನ್ನೋದು ಕೂಡ ಸರಿಯಾಗಿ ಗೊತ್ತಾಗಲಿಲ್ಲ ಅಂತ ಪೋರ್ಟ್ನ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಈ ಕಂಟೈನರ್ಗಳಲ್ಲಿ ಆಯುಧಗಳಿದ್ವು.
ಲೈಟ್ ವೆಪನ್ಸ್ ಅವುಗಳನ್ನು ಇರಾನಿನ ಉಗ್ರರಿಗೆ ಪಾಕಿಸ್ತಾನ ತಲುಪಿಸಬೇಕಾಗಿತ್ತು. ಈ ಮಾಹಿತಿ ಗೊತ್ತಾದ ನಂತರ ಇರಾನ್ ಈ ಕಂಟೈನರ್ಗಳಿಗೆ ಬೆಂಕಿ ಬೀಳುವ ಹಾಗೆ ನೋಡಿಕೊಂಡಿದೆ. ಇದು ಇರಾನ್ ಪ್ರಾಯೋಜಿತ ಘಟನೆ ಅಂತ ಒಂದಷ್ಟು ಜನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದರಲ್ಲಿ ನಿಜ ಎಷ್ಟು ಗೊತ್ತಿಲ್ಲ. ಆದರೆ ಪಾಕಿಸ್ತಾನ ಮೂಲದ ಉಗ್ರ ಸಂಘಟನೆಗಳು ಇರಾನ್ನಲ್ಲಿ ಕೆಲಸ ಮಾಡ್ತಾ ಇವೆ ಅನ್ನೋದು ಮಾತ್ರ ಸುಳ್ಳೇನಲ್ಲ. ಗೆಳೆಯರೆ, ಪಾಕಿಸ್ತಾನ ಭಾರತದಲ್ಲಿ ಹೇಗೆ ಉಗ್ರವಾದವನ್ನು ಪ್ರಾಯೋಜಿಸ್ತಾ ಇದೆಯೋ ಹಾಗೆ ಇರಾನ್ನಲ್ಲಿ ಕೂಡ ಒಂದಷ್ಟು ಉಗ್ರ ಸಂಘಟನೆಗಳನ್ನು ಸಾಕ್ತಾ ಇದೆ. ಇಲ್ಲಿ ಬಲೂಚಿಸ್ತಾನದ ಗಡಿ ಇದೆಯಲ್ಲ, ಅದರ ಆಚೆಗೆ ಇರೋದೆಲ್ಲ ಇರಾನೇ. ಈ ಭೂಭಾಗವನ್ನು ಸಿಸ್ತಾನ್ ಬಲೂಚಿಸ್ತಾನ್ ಅಂತ ಕರೀತಾರೆ. ಇಲ್ಲಿ ಬಲೂಚ್ ಬುಡಕಟ್ಟು ಜನಾಂಗ ಇದೆ, ಆದರೆ ಭೌಗೋಳಿಕವಾಗಿ ಇದು ಇರಾನ್ಗೆ ಸೇರಿದೆ. ಇನ್ನು ಇರಾನ್ ಅನ್ನೋದು ಶಿಯಾ ದೇಶ. ಪಾಕಿಸ್ತಾನದಲ್ಲಿರೋ ಬಹುಸಂಖ್ಯಾತರು ಸುನ್ನಿಗಳು. ಪಾಕಿಸ್ತಾನದಲ್ಲಿ ಯಾವಾಗಲೂ ಶಿಯಾಗಳ ಮೇಲೆ ದಾಳಿಗಳಾಗುತ್ತಲೇ ಇರುತ್ತವೆ. ಶಿಯಾ ಮಸೀದಿಗಳಲ್ಲಿ ಸ್ಫೋಟಗಳುಂಟಾಗುತ್ತವೆ. ಅಲ್ಲಿ ಶಿಯಾಗಳ ಹಕ್ಕುಗಳನ್ನು ಕಿತ್ಕೋತಾ ಇದ್ದಾರೆ ಅನ್ನೋ ಆರೋಪಗಳಿವೆ. ಇನ್ನು ಇರಾನ್ ಇದೆಯಲ್ಲ, ಅದು ಜಗತ್ತಲ್ಲೇ ಅತಿ ಹೆಚ್ಚು ಶಿಯಾ ಮುಸ್ಲಿಮರನ್ನು ಹೊಂದಿರುವ, ಶಿಯಾ ಮುಸ್ಲಿಮರ ಕೈಯಲ್ಲೇ ಆಡಳಿತ ಕೂಡ ಇರುವ ಶಿಯಾ ದೇಶ. ಇನ್ನು ಮುಸ್ಲಿಮರಲ್ಲಿ ಅತಿ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯ ಈ ಶಿಯಾಗಳದ್ದು. ಇಡೀ ಜಗತ್ತಿನ ಮುಸ್ಲಿಂ ಜನಸಂಖ್ಯೆಯ ಪೈಕಿ ಶಿಯಾಗಳು ಒಂದು 15% ವರೆಗಿದ್ದಾರೆ. ಹೀಗಾಗಿ ಸುನ್ನಿ ಮುಸ್ಲಿಮರ ದೌರ್ಜನ್ಯದ ವಿರುದ್ಧ ಶಿಯಾಗಳನ್ನು ಕಾಪಾಡುವ ಹೊಣೆಗಾರಿಕೆಯನ್ನು ಇರಾನ್ನ ಇಸ್ಲಾಮಿಕ್ ಆಡಳಿತ ಹೊತ್ಕೊಂಡಿದೆ. ಅದರ ಜೊತೆ ತನ್ನ ಅಕ್ಕಪಕ್ಕದ ಸುನ್ನಿ ಇಸ್ಲಾಮಿಕ್ ದೇಶಗಳಿಂದ ತನಗೆ ಅಪಾಯ ಉಂಟಾಗಬಾರದು ಅನ್ನೋ ಕಾರಣಕ್ಕೆ ಇರಾಕಲ್ಲಿ, ಸಿರಿಯಾದಲ್ಲಿ, ಲೆಬನಾನ್ನಲ್ಲಿ, ಯಮನ್ನಲ್ಲಿ, ಹೀಗೆ ಮಧ್ಯಪ್ರಾಚ್ಯದ ತುಂಬ ಇರಾನ್ ಮೂಲದ ಶಿಯಾ ಬಂಡುಕೋರ ಸಂಘಟನೆಗಳು ಬಲವಾಗಿ ಬೇರು ಬಿಟ್ಟಿವೆ. ಅದರ ಹಿಂದೆ ಕೂಡ ಇರಾನ್ ಇದೆ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಇಲ್ಲಿ ಸುನ್ನಿ ಹಾಗೂ ಶಿಯಾಗಳ ನಡುವಿನ ದ್ವೇಷ ಹಾಗೂ ಸಂಘರ್ಷ ಇಡೀ ಮಧ್ಯಪ್ರಾಚ್ಯವನ್ನ ಅಶಾಂತಿಯ ಗೂಡನ್ನಾಗಿ ಮಾಡಿದೆ. ಇನ್ನು ಇಂಥ ಇರಾನ್ನಲ್ಲಿ ಐಸಿಸ್ ಕೂಡ ಇದೆ. ಅದಕ್ಕೆ ಅರಬ್ ದೇಶಗಳು ಬೆಂಬಲವನ್ನು ಕೊಡುತ್ತವೆ. ಐಸಿಸ್ ಅನ್ನೋದು ಸುನ್ನಿ ಇಸ್ಲಾಮನ್ನು ಪ್ರತಿಪಾದಿಸುವ, ಜಗತ್ತನ್ನ ಮತ್ತೆ 7ನೇ ಶತಮಾನದ ಖಲೀಫತ್ಗೆ ತಗೊಂಡು ಹೋಗೋ ಕನಸು ಕಾಣುವ ಉಗ್ರ ಸಂಘಟನೆ. ಅದರ ಜೊತೆಗೆ ಬಲೂಚ್ ಗಡಿ ಇದೆ ನೋಡಿ, ಅಲ್ಲಿ ಪಾಕಿಸ್ತಾನ ಮೂಲದ ಜೈಷ್ ಅಲ್ ಅದಲ್ ಆಕ್ಟಿವ್ ಆಗಿದೆ. ಇದು ಪಾಕಿಸ್ತಾನ ಮೂಲದ ಸುನ್ನಿ ಉಗ್ರವಾದಿ ಸಂಘಟನೆ. ಬಲೂಚಿಸ್ತಾನದ ಮೂಲಕ ಕೆಲಸ ಮಾಡುತ್ತೆ. ಈಗ ಪಾಕಿಸ್ತಾನ TTPಯ ವಿಷಯದಲ್ಲಿ ಆಫ್ಘನಿಸ್ತಾನವನ್ನು ದೂರುತ್ತಲ್ಲ, TTP ಉಗ್ರರು ಪಾಕಿಸ್ತಾನದಲ್ಲಿ ದಾಳಿ ಮಾಡಿ ಆಫ್ಘನಿಸ್ತಾನದಲ್ಲಿ ಆಶ್ರಯ ಪಡ್ಕೋತಾರೆ. ಅವರಿಗೆ ಆಫ್ಘನ್ ತಾಲಿಬಾನ್ ಬೆಂಬಲ ಕೊಡುತ್ತೆ. ಅವರು ಖೈಬರ್ ಪಖ್ತೂನ್ಖ್ವಾದಲ್ಲಿ ತಮ್ಮ ಕಾರ್ಯಾಚರಣೆಗಳನ್ನು ಮಾಡ್ತಾರೆ. ಹೀಗೆಲ್ಲ ಇಲ್ಲಿ ಕೂಡ ಇರಾನ್ನಲ್ಲಿ ಉಗ್ರವಾದಿ ಚಟುವಟಿಕೆಗಳನ್ನು ನಡೆಸುವ, ಅಲ್ಲಿನ ಶಿಯಾಗಳ ಮೇಲೆ ಆಗಾಗ ದಾಳಿ ಮಾಡುವ, ಅವರನ್ನು ಕೊಲ್ಲುವ ಜೈಷ್ ಅಲ್ ಅದಲ್ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ, ಅಂದರೆ ಇರಾನಿಗೆ ಸೇರಿದ ಬಲೂಚಿಸ್ತಾನದಲ್ಲಿ ಆಕ್ಟಿವ್ ಆಗಿದೆ. ಅದರ ಉಗ್ರರ ನೆಲೆಗಳು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಕೂಡ ಇವೆ. ಅವರು ಇಲ್ಲಿಗೆ ಬಂದು ಆಶ್ರಯ ಪಡ್ಕೊಳ್ತಲೂ ಇರ್ತಾರೆ. ಈ ಸಂಘಟನೆಗೆ ಬೇಕಾದ ಆಯುಧಗಳನ್ನ, ಹಣಕಾಸಿನ ವ್ಯವಸ್ಥೆಯನ್ನ ISI ಮಾಡುತ್ತೆ. ಇನ್ನು ಜಂಡಲ್ಲಾ ಅನ್ನೋ ಮತ್ತೊಂದು ಉಗ್ರ ಸಂಘಟನೆ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಕೂಡ ಸುನ್ನಿ ಉಗ್ರ ಸಂಘಟನೆ. ಜೈಷ್ ಅಲ್ ಅದಲ್ನಲ್ಲಿದ್ದ ಕೆಲವರು ಅದನ್ನು ಒಡಕೊಂಡು ಹೊರಗೆ ಹೋಗಿ ಕಟ್ಕೊಂಡಿರೋದು ಈ ಜಂಡಲ್ಲಾ. ಹಾಗೆ ಅನ್ಸರ್ ಅಲ್ ಫುರ್ಕಾನ್ ಅನ್ನೋ ಮತ್ತೊಂದು ಸುನ್ನಿ ಉಗ್ರರ ಗುಂಪಿದೆ. ಅದು ಕೂಡ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ಶಿಯಾಗಳ ಮೇಲೆ ದಾಳಿಗಳನ್ನು ಮಾಡ್ತಾ ಇರುತ್ತೆ. ಇವು ಪಾಕಿಸ್ತಾನ ಪ್ರಾಯೋಜಿತ ಗುಂಪುಗಳು. ಆಗಾಗ ಇರಾನ್ ಈ ಉಗ್ರರ ವಿರುದ್ಧ ಕಾರ್ಯಾಚರಣೆಗಳನ್ನು ಮಾಡ್ತಾ ಇರುತ್ತೆ. ನಿಮಗೆ ನೆನಪಿರಬೇಕು, 2024 ಜನವರಿ 16ನೇ ತಾರೀಕು ಇರಾನ್ ಪಾಕಿಸ್ತಾನದ ಮೇಲೊಂದು ಏರ್ ಸ್ಟ್ರೈಕ್ ಅನ್ನು ಮಾಡ್ತು. ಅದರ ಉದ್ದೇಶ ಇದೇ ಜೈಷ್ ಅಲ್ ಅದಲ್ ಮತ್ತು ಜಂಡಲ್ಲಾ ಉಗ್ರ ಶಿಬಿರಗಳನ್ನು ನಾಶ ಮಾಡೋದಾಗಿತ್ತು. ಹಾಗೆ ಕಳೆದ ವರ್ಷ ಇರಾನ್ನಲ್ಲಿ ಪ್ರತಿಭಟನೆಗಳು ಶುರುವಾದಾಗ 2022ರಲ್ಲಿ 2023ರ ಪ್ರತಿಭಟನೆಗಳ ಸಂದರ್ಭದಲ್ಲಿ ಕೂಡ ಒಂದಷ್ಟು ಪಾಕಿಸ್ತಾನಿ ಮೂಲದ ವ್ಯಕ್ತಿಗಳನ್ನ ಇರಾನ್ ಬಂಧನಕ್ಕೀಡು ಮಾಡಿತು. ಇನ್ನು ಈಗಲೂ ಕೂಡ ಪಾಕಿಸ್ತಾನ ತನ್ನ ಉಗ್ರ ಸಂಘಟನೆಗಳನ್ನು ಬಳಸಿಕೊಂಡು ಪ್ರತಿಭಟನಾಕಾರರಿಗೆ ಆಯುಧಗಳನ್ನು ತಲುಪಿಸುವ ಮತ್ತು ಪ್ರತಿಭಟನೆಯಲ್ಲಿ ತನ್ನ ಉಗ್ರರನ್ನ ನುಸುಳಿಸಿ ಅಲ್ಲಿ ಭದ್ರತಾ ಪಡೆಗಳ ಮೇಲೆ ದಾಳಿ ಮಾಡಿಸುವ ಕೆಲಸವನ್ನ ಮಾಡ್ತಾ ಇದೆ ಅನ್ನೋ ಆರೋಪಗಳನ್ನ ಇರಾನ್ ಮಾಡಿದೆ. ಒಂದಷ್ಟು ಪಾಕಿಸ್ತಾನಿ ಮೂಲದವರನ್ನ ಆಯುಧಗಳ ಸಮೇತ ಇರಾನ್ನ ಪೊಲೀಸರು ಬಂಧಿಸಿದ್ದಾರೆ ಕೂಡ. ಹೀಗೆ ಅಲ್ಲಿನ ಗಲಭೆಗಳನ್ನು ಬಳಸ್ಕೊಂಡು ಇರಾನ್ ಪೊಲೀಸರು ಸೇನೆ ಮೇಲೆ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಒಂದಷ್ಟು ಆಯುಧಗಳನ್ನು ತನ್ನ ಉಗ್ರರಿಗೆ ತಲುಪಿಸಬೇಕಿತ್ತು. ಅದಕ್ಕಾಗಿನೇ ಕರಾಚಿ ಪೋರ್ಟ್ಗೆ ಆಯುಧಗಳನ್ನು ತುಂಬಿದ್ದ ಕಂಟೈನರ್ಗಳು ಬಂದವು. ಈ ವಿಷಯವನ್ನ ವಿದೇಶಿ ಬೇಹುಗಾರಿಕಾ ಸಂಸ್ಥೆಯೊಂದು ಇರಾನಿನ ಗಮನಕ್ಕೆ ತಗೊಂಡು ಬಂತು ಅಂತ ಹೇಳಲಾಗ್ತಾ ಇದೆ. ಆ ವಿದೇಶಿ ಬೇಹುಗಾರಿಕಾ ಸಂಸ್ಥೆ ಭಾರತದ ರಾನಾ ಗೊತ್ತಿಲ್ಲ. ಆ ಬಗ್ಗೆ ಯಾರು ಬಾಯ್ಬಿಟ್ಟು ಏನು ಹೇಳ್ತಾ ಇಲ್ಲ. ಅದಾದ ನಂತರ ಈ ಕಂಟೈನರ್ಗಳು ಬೆಂಕಿಗೆ ಆಹುತಿಯಾದವು. ಈ ಬೆಂಕಿ ಅನಾಹುತದ ಹಿಂದೆ ಇರಾನ್ ಇದೆ ಅಂತ ಒಂದಷ್ಟು ಮಾಹಿತಿಗಳು ಹೇಳ್ತಾ ಇವೆ. ಆದರೆ ಅದು ಎಷ್ಟು ನಿಜಾನೋ ಗೊತ್ತಿಲ್ಲ. ಪಾಕಿಸ್ತಾನದ ಅಧಿಕಾರಿಗಳು ಮಾತ್ರ ಈ ಕಂಟೈನರ್ ಬೆಂಕಿಗೆ ಬೇರೆಯದ್ದೇ ಕಾರಣ ಮತ್ತು ಕಥೆಗಳನ್ನು ಕಟ್ತಾ ಇದ್ದಾರೆ. ಇಲ್ಲಿ ಪಾಕಿಸ್ತಾನ ಕೊಡ್ತಾ ಇರೋ ಪ್ರಾಥಮಿಕ ಮಾಹಿತಿ ಇದೆಯಲ್ಲ, ಅದು ತುಂಬಾ ಅನುಮಾನಾಸ್ಪದವಾಗಿ ಕೂಡ ಇದೆ. ಕರಾಚಿಯ DIG ಸೈಯದ್ ಅಸಾದ್ ರಾಜಾ ಡಾನ್ಗೆ ಕೊಟ್ಟಿರೋ ಹೇಳಿಕೆ ಪ್ರಕಾರ
ಕಂಟೈನರಲ್ಲಿ ಲಿಥಿಯಂ ಬ್ಯಾಟರಿಗಳಿದ್ವು. ಅವು ತಾಪಮಾನ ಹೆಚ್ಚಾದ ಕಾರಣ ಸ್ಫೋಟಗೊಂಡಿವೆ. ಅದರಿಂದ ಉಂಟಾದ ಬೆಂಕಿ ಅಕ್ಕಪಕ್ಕದ ಕಂಟೈನರ್ಗಳಿಗೆ ಕೂಡ ವ್ಯಾಪಿಸಿದೆ. ಇನ್ನು ಅಲ್ಲಿನ ಅಗ್ನಿಶಾಮಕ ದಳದ ಅಧಿಕಾರಿ ಹುಸೇನ್ ಅಲ್ ಹಸೀಬ್ ಅಲ್ಲಿನ ಕಂಟೈನರ್ಗಳಲ್ಲಿ ಬಟ್ಟೆಗಳಿದ್ವು ಅಂತ ಹೇಳ್ತಾ ಇದ್ದಾರೆ. ಆ ಕಂಟೈನರ್ಗಳಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬೆಂಕಿ ಕಾಣಿಸ್ಕೊಳ್ತು ಅಂತ ಈ ಹಸನ್ ಉಲ್ ಹಸೀಬ್ ಹೇಳಿದ್ದಾರೆ. ಹಾಗೆ ಒಂದಷ್ಟು ಕಂಟೈನರ್ಗಳಲ್ಲಿ ರಾಸಾಯನಿಕಗಳಿದ್ವು. ಹೀಗಾಗಿ ನಮ್ಮ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ತಕ್ಷಣಕ್ಕೆ ಬೆಂಕಿ ನಂದಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋ ಮಾತುಗಳನ್ನು ಕೂಡ ಅಸಾದ್ ರಾಜಾ ತಿಳಿಸಿದ್ದಾರೆ. ಇದೆಲ್ಲವನ್ನ ಡಾನ್ ವರದಿ ಮಾಡಿದೆ. ಹಾಗಾದ್ರೆ ಕಂಟೈನರಲ್ಲಿ ಬಟ್ಟೆಗಳಿದ್ವಾ, ಬ್ಯಾಟರಿಗಳಿದ್ವಾ ಅಥವಾ ರಾಸಾಯನಿಕ ಇತ್ತಾ? ತೀರಾ ಬ್ಯಾಟರಿಗಳು ಸ್ಫೋಟ ಆಗುವಷ್ಟು ಇನ್ಯಾವ ತಾಪಮಾನ ಈ ಚಳಿಗಾಲದಲ್ಲಿತ್ತು? ಇಂಥ ಸಾಕಷ್ಟು ಪ್ರಶ್ನೆಗಳು ಅಲ್ಲಿನ ಅಧಿಕಾರಿಗಳ ಹೇಳಿಕೆಗಳ ಕಾರಣದಿಂದಲೇ ಹುಟ್ಕೊಳ್ತಾ ಇವೆ. ಇರ್ಲಿ ಬಿಡಿಪ್ಪ, ಅಂತೂ ಕರಾಚಿ ಪೋರ್ಟ್ ಟ್ರಸ್ಟ್ನ ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲ್ಗೆ ಬೆಂಕಿ ಬಿದ್ದಿದೆ ಅನ್ನೋದು ನಿಜ. ಯಾರು ಬೇಕಾದರೂ ಆ ಬೆಂಕಿ ಹಾಕಿರಲಿ. ಅದರಲ್ಲಿ ಅಮೆರಿಕಾದಿಂದ ಬಂದ ಲೈಟ್ ವೆಪನ್ಸ್ ಆದರೂ ಇರಲಿ, ಚೈನಾದಿಂದ ಬಂದ ಬ್ಯಾಟರಿಗಳಾದರೂ ಇರಲಿ, ಜನರ ಪ್ರಾಣಕ್ಕಂತೂ ಏನೂ ಆಗಿಲ್ಲ. ಇನ್ನು ಈ ಬೆಂಕಿ ಇರಾನಿಗೆ ಖುಷಿ ಕೊಡೋದಾದ್ರೆ ಕೊಡ್ಲಿ, ಅವರವರ ಖುಷಿ ಅವರವರದ್ದು ಅಲ್ವೇ. ಇದು ಗೆಳೆಯರೆ ಪಾಕಿಸ್ತಾನದ ಕಂಟೈನರ್ ಟರ್ಮಿನಲ್ಗೆ ಬೆಂಕಿ ಬಿದ್ದಿರೋ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.